ಏನಂತ ಮಾಡ್ಯಾರ ನಾವು ಕೇಳಿಲ್ಲ ಅದಕ್ಕೆ. ಅಲ್ಲ ಅವ್ರು ಅಂದ್ರೆ ಸ್ಥಳೀಯವಾಗಿ ಕಾರ್ಯಕ್ರಮ ಬೇರೆ ಕಾರಣದಿಂದ ಹೋಗಿರಕ್ಕಿಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆ ಅದ್ರ ಬಗ್ಗೆ ಹೇಳಿಕೆ ಮಾಡುವಂತ ನಾವಿಲ್ಲ ಅಂತ ಮುಂಚೆನೆ ಹೇಳಿದ್ವಿ, ಈಗೂ ಅಷ್ಟೇ ಹೇಳ್ತೀವಿ. ಅದ್ರ ಬಗ್ಗೆ ನೋಡಿ ಮೊದಲೇ ಅದು ಎರಡು ಒಂದೇ, ಮುಖ್ಯಮಂತ್ರಿ ಕೆಪಿಸಿ ಬದಲಾವಣೆ ಅದು ಹೆಚ್ಚು ಕಮ್ಮಿ ಈಕ್ವಲ್ ಪೋಸ್ಟೇ ಅದು. ಬದಲಾವಣೆ ಮಾಡಬೇಕಾದಂತ ಅವಶ್ಯಕತೆ ಏನಾದ್ರು ಇಲ್ಲ ನಮಗೆ ಕೇಳಬೇಡ, ನೀವೇನಿದ್ರೆ ಬೆಂಗಳೂರಾಗ ಕೇಳ್ರೆ ಒಳ್ಳೇದು. ಅದು ನಮಗ್ ಕೂಡ ಗೊತ್ತಿಲ್ಲ. ಯಾರು ಆಗಾರು ಆಕಾಂಕ್ಷಿಗಳು ಮಾತ್ರ ಭಾಳ ಇದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ 4 ಸಾರಿ ಬಂದಾರ, 5 ಸಾರಿ ಇದಾರೆ, ಕೆಲವೊಂದು 6 ಸಾರಿ ಇದ್ದವರು ಕೂಡ ಆಕಾಂಕ್ಷಿಗಳು ಇದ್ದಾರೆ. ಅವ್ರ ಮೊದಲಿಂದ ಡಿಮಾಂಡ್ ಇದೆ ನಮ್ಮನ್ನು ಒಂದು ಅವಧಿಗೆ ಮಾಡಬೇಕಂತ. ಅದು ಅಂತಿಮವಾಗಿ ಮತ್ತೆ CM ಅವರು DCM ಅವರೇ ತೀರ್ಮಾನ ಮಾಡಿ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋ ತೀರ್ಮಾನ ಅವ್ರು ಮಾಡಬೇಕು ಹೊರತು ನಾವೆಲ್ಲ. ಆದರೆ ನಮ್ದು ಇಷ್ಟು ಮಾತ್ರ ಅಂತ ಡಿಮಾಂಡ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಕೂತಾಗ ಭಾಳ ಜನ ನಾವು ಸೀನಿಯರ್ ಇದ್ದೀವಿ, ನಮಗೂ ಒಂದು ಅವಕಾಶ ಪಕ್ಷ ಸರ್ಕಾರ ಕೊಡಬೇಕಂತ ಡಿಮಾಂಡ್ ಮಾಡ್ತಿರ್ತಾರೆ. ಚುನಾವಣೆ ಬಹಳಷ್ಟು ಚರ್ಚೆಗೆ ಏನು ಅದೇನು ಸಣ್ಣ ತಾಲೂಕಿಗೆ ಸೀಮಿತವಾಗಿರೋ ಚುನಾವಣೆ, ಅದು ಅಲ್ಲಿಗೆನ ಇಡೋಣ. ಹೌದು, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಲ್ಲ. ಹುಕ್ಕೇರಿ ತಾಲೂಕು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರೋದ್ರಿಂದ ಅದು ಕಂಬೈಂಡ್ ಆಗಿದೆ. ಅವ್ರ ಶಕ್ತಿ ಜಾಸ್ತಿ ಇತ್ತು, ಯಾಕಂದ್ರೆ ಅವ್ರ ಏರಿಯಾ ಜಾಸ್ತಿ ಇದೆ. ನನ್ನ ಏರಿಯಾ 30%, ಅವ್ರದ್ದು 70%. ಮತ್ತು ಸಹಕಾರ ರಂಗ ನಮಗೆ ಹೊಸ ಅನುಭವ, ಹೀಗಾಗಿ ಸೋತಿದ್ದೀವಿ. ಅದು ಅಲ್ಲೇ ಸ್ಥಳೀಯ ಮಟ್ಟ, ಅದೇನು ರಾಜ್ಯಕ್ಕೆ ಜಿಲ್ಲೆಗೆ ಇಂಪ್ಯಾಕ್ಟ್ ಆಗುವಂಥ ಚುನಾವಣೆ ಅಲ್ಲ. ಆ ಚುನಾವಣೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ತರ ಆಗ್ತಾ ಇತ್ತು. ಫ್ಯಾನ್ಸ್ ವಾರ್, ಈಗ 30 ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾನ್ಸ್ ವಾರ್ ತರ ಇದೊಂಥರ ಕ್ರೇಜ್ ಆಗಿ ಅಪಾಯ ಅನ್ಸುತ್ತೆ. ಕೆಲವು ಸಾಧ್ಯ ದಿವಸ ಏನಾಗಲ್ಲ, ಇನ್ನೊಂದು ವಾರ ಮಾಡ್ತಾರೆ, ಇನ್ನೊಂದು 10 ದಿವಸ ಮಾಡ್ತಾರೆ, 7 ದಿವಸ ಮಾಡೋರು. ಏನು ಕೆಲಸ ಇಲ್ಲ, ಅವ್ರಿಗೆ ಖಾಲಿ ಅದಾರ. ಅದೊಂದು ಚುನಾವಣೆ ಇತ್ತು, ಅದೊಂದು ಅವ್ರ ಪರವಾಗಿದ್ದಾಗ ಅವ್ರು ಮಾಡ್ತಾರೆ, ಅವ್ರ ಪರವಾಗಿ ಅವ್ರು ಹಾಕ್ತಾರೆ, ಇವ್ರ ಪರವಾಗಿ ಇವ್ರು ಹಾಕ್ತಾರೆ. ಸೊ ಇನ್ನೊಂದು ವಾರ ಮಾಡ್ತಾರೆ, ಇನ್ನೊಂದು ಅಲ್ಲ, ಅದು ಹೆಲ್ದಿ ಇರಬೇಕು. ಇಲ್ಲ ಹಂಗೇನಿಲ್ಲ ಇದೆ. ನನ್ನ ಹುಕ್ಕೇರಿ ತಾಲೂಕು ಕೂಡ ನಾನು ಹೇಳಿದಂಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ. ನಮ್ಮ ಕಾರ್ಯಕರ್ತರ ರಕ್ಷಣೆಗಾಗಿ ನಾವು ಚುನಾವಣೆ ಮಾಡಬೇಕಾಯ್ತು ಹೊರತು ಅದನ್ನ ಬಿಟ್ಟು ಯಾರ ಮ್ಯಾಗ ಯಾರು ಇರೋದು ಅಂತಿಲ್ಲ. ಮತ್ತು ಅದೇ ಸಣ್ಣ ಒಂದು ಸೊಸೈಟಿ ಮಾಡ್ತೀನಿ. ಏನು ಕೇಳೋಂಗಿದ್ರೆ ನಿಮ್ಮ ಇಲಾಖೆ ಬೇಕಾದ್ರೆ ಹೇಳಿರೇನ್ರಿ? ಯಾರೇ ಏನು ಇಲ್ಲದ ಕ್ವಶನ್ ಕೇಳಿ ನಾವು ಎಲ್ಲಿದೆ ಹೇಳ್ಬೇಕು. ಇದು ಇಲ್ಲದ ಅಲ್ಲ, ಅವರು ಎಂಟ್ರಿ ಆಗ್ತಾರ ಅಂತ ಹೇಳಿದ್ರು ಜಿಲ್ಲೆಗೆ. ಅವ್ರೆಲ್ಲೋ ಫಾರಿನ್ ಟೂರ್ಗೆ ಹೋಗಿದ್ರು, ಕೇಳಿದ್ರು ಪತ್ರಿಕೆ ಅವ್ರು ಯಾಕಿಲ್ಲ ಅಂತ. ಫಾರಿನ್ ಹೋಗಿದಾರೆ, ಇನ್ನು ಬಂದು ಅವ್ರು ಎಂಟ್ರಿ ಆಗ್ತಾರ, ಅವ್ರು ಏನು ಹೇಳೋದು ಹೇಳ್ತಾರ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ಸರ್, ಈಗ ರಾಜ್ಯದಲ್ಲಿ ಮತ್ತೆ ನಿನ್ನೆಯಿಂದ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಡ ಕೂಗು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಕೂಡ ಈ ರೀತಿಯಾಗಿ ಪ್ರತ್ಯೇಕ ಧರ್ಮದ ಒಂದು ಹುನ್ನಾರ ನಡೀತಾ ಇದೆ ಅಂತ ಒಂದು ಆರೋಪ ಸರ್ ಬಿಜೆಪಿ. ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಅದರಲ್ಲಿ ಏನು ಭಾಗವಹಿಸಿಲ್ಲ, ನಾವೇನು ಹೀಗೆ ಹಾಗೆ ಅಂತ ಹೇಳಿಲ್ಲ. ಅದು ಬರ್ಸೋದು ಬಿಡೋದು ಅವ್ರ ಸಂಬಂಧಪಟ್ಟ ವಿಚಾರ. ಅವ್ರು ತಾವು ಯಾಕೆ ಬರ್ಸ್ತಾರೋ ಏನು ಬರ್ಸ್ತಾರೋ ಅಂತ ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದರಲ್ಲಿ ನಮ್ಮ ಪಕ್ಷ ಆಗಲಿ ನಮ್ಮ ಪಾರ್ಟಿ ಆಗಲಿ ಅದರಲ್ಲಿ ಏನು ವಿಶೇಷ ಅಲ್ಲ. ತಮ್ಮ ಸಚಿವರೇ ಮುಂದೆ ನಿಂತ ಕಾರ್ಯಕ್ರಮ ಮಾಡ್ತಾರೆ, ಯಾವುದಕ್ಕೆ ಇಲ್ಲ ಇಲ್ಲ, ಯಾವಾಗ ಎಲ್ಲಿ ಕೊಟ್ಟಿದ್ರು, ಯಾವಾಗ ಮಾಡಿಲ್ಲ. ಹಿಂದಕ್ಲೇ ಲಾಸ್ಟ್ ಟೈಮ್ ಇತ್ತು, ಓಕೆ ಮಾಡಿದ್ವಿ. ಸೊ ಈ ಸಾರಿ ಅಂತ ಯಾವುದೇ ಪ್ರಸ್ತಾವನೆ ಆಗಲಿ ಡಿಮಾಂಡ್ ಆಗಲಿ ಸಚಿವರಿಂದ ಶಾಸಕರಿಂದ ಬಂದಿದೆ. ಅದೇ ಭಾಳ ಜನ ನಮಗೂ ನಮ್ಮ ಜಿಲ್ಲೆಯಲ್ಲಿ ಹೇಳಿದ್ರು. ಅದು ಭಾಳ ದೊಡ್ಡದಾಗಿ ಕ್ವಶನರ್ ಇದೆ, ಅದನ್ನ ನಾವು ಎಲ್ಲದೂ ಪೂರ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಿ ಅಂತ ಡಿಮಾಂಡ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.